ಅರುಂಧತಿಯ ಪತಿ ಸೋಮ್ ಸುಂದರ್ ಡೆಲ್ಲಿಯಿಂದ ಬಂದ ಮೇಲಂತೂ ಭಾರತಿ ಮಾನಸ ಮನೆಯಲ್ಲಿ ಸಂಪೂರ್ಣ ಪರಕೀಯರಂತಾಗ್ಬಿಟ್ಟಿದ್ರು. ಸೋಮ್ ಸುಂದರ್ ಬಹಳ ಶಿಸ್ತಿನ ಆಸಾಮಿ. ಮನೆಯಲ್ಲಿ ಪರಿಸ್ಥಿತಿ ಹೇಗೆ ಇರಲಿ, ಅವನಿಗೆ ಮಾತ್ರ ಹೊತ್ತಿಗೆ ಸರಿಯಾಗಿ ಸ್ನಾನ, ಊಟ, ತಿಂಡಿ, ನಿದ್ದೆ ಆಗಲೇಬೇಕು. ಒಂದು ವಿಷಯಕ್ಕೆ ಸಣ್ಣ ಲೋಪ ಉಂಟಾದರೂ ಅವನು ಸಹಿಸುತ್ತಿರಲಿಲ್ಲ. ಐ ಆಮ್ ಅ ಮಿಲಿಟರಿ ಮ್ಯಾನ್. ನಾನು ಏರ್ ಫೋರ್ಸ್ನಲ್ಲಿ ಕೆಲಸ ಮಾಡಿದವನು. ನನಗೆ ಡಿಸಿಪ್ಲಿನ್ ತುಂಬ ಮುಖ್ಯ ಎಂದು ಎಂದು ಮಾತಿಗೆ ಮುಂಚೆ ಸಾರಿಕೊಳ್ಳೋದು ಅವನಿಗೆ ಅಭ್ಯಾಸವಾಗಿ ಹೋಗಿತ್ತು. ರಾಯರು, ಯಶೋದಮ್ಮ ಅಳಿಯನನ್ನು ತುಂಬ ಮುಚ್ಚಟೆ ಮಾಡಿ ಆಜ್ಞೆಗಳನ್ನೆಲ್ಲ ತಪ್ಪದೆ ಪಾಲಿಸ್ತಿದ್ರು. ಅದರಲ್ಲಿ ಮುಖ್ಯವಾದುದೇನೆಂದರೆ ಸೋಮ್ ಸುಂದರನಿಗೆ ಭಾರತಿ ಎದುರಿಗೆ ಬಂದರೆ ಸಹಿಸಲಾಗ್ತಿರಲಿಲ್ಲ. ನಿನ್ನ ತಂಗಿ ನನ್ನ ಮುಂದೆ ಸುಳಿಬಾರ್ದು ಅಂತ ನಿನ್ನ ತಂದೆ ತಾಯಿಗೆ ಸೀಕ್ರೆಟಾಗಿ ಹೇಳಿಬಿಡು ಅರುಂಧತಿ. ಶಿ ಈಸ್ ಸಚ್ ಎ ನ್ಯೂಸೆನ್ಸ್ ಎಂದವನು ಸಿಡುಕಿದಾಗ ಭಾರತಿಗೂ ಅವನ ಧೋರಣೆ ಕಂಡು ಕೋಪ ಹುಕ್ಕಿ ಬಂತು. ನಾವು ಇರೋದು ನಮ್ಮ ಅಪ್ಪನ ಮನೆಯಲ್ಲಿ. ನನ್ನ ಇಷ್ಟ ಬಂದಾಗೆ ಇರ್ತೀನಿ. ನಾನೇನು ಬೇರೆಯವರ ಹಂಗಿನಲ್ಲಿ ಬಿದ್ದಿಲ್ಲ ಎಂದು ಹೊರಟಾಗಿ ನುಡಿದಾಗ ಸೋಮ್ ಸುಂದರ್ ಉಗ್ರ ಕೋಪ ಮೈ ಮೇಲೆ ಹಾಕ್ಕೊಂಡು ತನ್ನ ಅತ್ತೆ ಮಾವನ ಬೇಜವಾಬ್ದಾರಿಯ ಬಗ್ಗೆ 1 ಗಂಟೆಯ ಕಾಲ ರೇಗಾಡಿದ. ನಾನೊಂದು ಕ್ಷಣ ಈ ಮನೆಯಲ್ಲಿರಲ್ಲ ಎಂದು ಗಲಾಟೆ ಮಾಡ್ದ. ರಾಯರು ಅಳಿಯನನ್ನು ಪರಿಪರಿಯಾಗಿ ಸಂತೈಸಿದ್ರು. ಯಶೋದಮ್ಮನಂತೂ ಅವನ ಕಾಲಿಗೆ ಬೀಳೋದೊಂದೇ ಬಾಕಿ. ಅರುಂಧತಿ ಅವನ ಕೋಪ ಶಮನ ಮಾಡಲು ಯತ್ನಿಸುತ್ತಾ, ಅವಳ ಮಾತಿಗೆ ಬೆಲೆ ಕೊಟ್ಟು ನೀವು ಈ ಮನೆ ಬಿಟ್ಟು ಹೋದರೆ ನಾವು ಅವಳ ಸರಿಸಮ ಅಂತ ಒಪ್ಕೊಂಡಂಗಾಗೋದಿಲ್ವಾ? ಇದು ನಮ್ಮ ಮನೆನೇ ರೀ. ಭಾರತಿಯಂತೆ ನಾನು ಈ ಮನೆ ಮಗಳು. ತಲೆ ಕೆಟ್ಟು ಗಂಡನಿಂದ ದೂರ ಇರೋಳಿಗೆ ಇಷ್ಟ ಹಾಕಿದರೆ ನಾನು ರಾಜಾರೋಷವಾಗಿ ನನ್ನ ಗಂಡ ಮಗಳ ಜೊತೆ ಬಂದಿದ್ದೀನಿ. ನಾನು ಇನ್ನೆಷ್ಟು ಅಧಿಕಾರ ಚಲಾಯಿಸ್ಬೋದು? ಪಾಪ ನೋಡ್ರಿ, ಪಾಪ ಅಪ್ಪ ಅಮ್ಮನಿಗೋಸ್ಕರನಾದರೂ ನಾವಿಲ್ಲಿ ಇರಲೇಬೇಕು. ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಎಂದು ಸಮಾಧಾನ ಮಾಡಿದ ಮೇಲೆ ಸೋಮ್ ಸುಂದರ್ ತಣ್ಣಗಾಗಿದ್ದ. ಆದರೂ ಭಾರತಿ ಮಾನಸಳನ್ನು ಕಂಡ ಕೂಡಲೇ ಅವನ ಮುಖ ಗಂಟಾಗ್ತಿತ್ತು. ಅದನ್ನು ಸೂಕ್ಷ್ಮರಾಗಿ ಅರಿತ ಮಾನಸ ಆದಷ್ಟು ಅವನಿಂದ ದೂರವೇ ಇರ್ತಿದ್ಲು. ವಾಸ್ತವವಾಗಿ ತಂದೆಯ ಪ್ರೀತಿ ಕಾಣದೆ ಬೆಳೆದ ಮಾನಸಳಿಗೆ ಸೋಮ್ ಸುಂದರ್ ಔದಾರ್ಯ ತೋರಿಸ್ಬೋದಿತ್ತು. ನಾದಿನಿಯ ಮಗಳೆಂದು ಅವನು 1 ಬಾರಿಯೂ ಹತ್ತಿರ ಕುಳಿತು ಅವಳೊಡನೆ ಪ್ರೀತಿಯಿಂದ ಮಾತನಾಡ್ತಿರಲಿಲ್ಲ. ಒಮ್ಮೆ ಭಾರತಿ 2 ದಿನಗಳಿಂದ ಊಟ ಸರಿಯಾಗಿ ಮಾಡಿರಲಿಲ್ಲ. ಯಶೋದಮ್ಮ ಅವಳನ್ನು ಪುಸಲಾಯಿಸಿ ಸಾಕಾಗಿ ಸುಮ್ಮನಾಗ್ಬಿಟ್ಟಿದ್ರು. ಇದ್ದಕ್ಕಿದ್ದಂತೆ ಅವಳು ಮಧ್ಯಾಹ್ನ ರೂಮಿನಿಂದ ಕೆಳಗಿಳಿದು ಬಂದು ಅಡಿಗೆ ಮನೆಯತ್ತ ಇಣುಕಿ, ಅಮ್ಮ, ನನಗೆ ಹಸಿವಾಗ್ತಿದೆ, ಊಟ ಹಾಕು ಎಂದಾಗ ಯಶೋದಮ್ಮ ಸುಪ್ರೀತರಾಗಿ ಅವಳಿಗೆ ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಹಾಕಿ ಮುಕ್ತ ಹಸ್ತದಿಂದ ಬಡಿಸಿದ್ರು. ನನಗೆ ಇಷ್ಟವಾದ ಬಟಾಣಿ ಕೂಟ್ ಮಾಡಿದ್ಯಾ ಅಂತ ಮೊದಲೇ ಹೇಳಬಾರ್ದಿತ್ತೇನಮ್ಮ ಎಂದು ಭಾರತಿ ಸಂತೃಪ್ತಿಯಿಂದ ತಿನ್ನುತ್ತಿದ್ದುದನ್ನು ಕಂಡು ತಾಯಿಯ ಹೃದಯ ತುಂಬಿ ಬಂತು. ಸದ್ಯ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ನಲ್ಲ, ಹೊಟ್ಟೆ ತುಂಬ ತಿನ್ನು. ನೀನು ಉಪವಾಸವಿದ್ದು ಮೈ ಒಣಗಿಸ್ಕೊಳ್ಳೋದು ನಾನು ನೋಡ್ಲಾರೆ. ನಿನಗೇನು ಅಡಿಗೆ ಇಷ್ಟವೋ ಅದನ್ನೇ ಮಾಡ್ತೀನಿ. ಭಾರತಿ ವಿಧೇಯಳಾಗಿ ನುಡಿದಾಗ ಅವರ ಕೈಗಳು ಮಮತೆಯಿಂದ ಅವಳ ತಲೆಯ ಕೂದಲ ಮೇಲಾಡಿದವು. ಆಮೇಲೆ ತಲೆಗೊಂದಿಷ್ಟು ಎಣ್ಣೆ ಹಚ್ಚಿ ಬಾಚ್ತೀನಿ. ಕೂದಲು ಸಿಕ್ಕಾಗ್ಬಿಟ್ಟಿದೆ. ನಾಳೆ ತಲೆಗೆ ನೀರು ಹಾಕೊಳ್ಳುವೆಯಂತೆ. ಭಾರತಿ ತಲೆ ಎತ್ತಿ ಮುದ್ದಾಗಿ ನಕ್ಕಳು. ಅಮ್ಮ, ಕೂಟ್ ತುಂಬ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಅನ್ನ. ಯಶೋದಮ್ಮ ಅಡಿಗೆ ಮನೆಯಿಂದ ಅನ್ನ ತರುವ ಹೊತ್ತಿಗೆ ಹೊರಗೆ ಹೋಗಿದ್ದ ಸೋಮ್ ಸುಂದರ್ ಅರುಂಧತಿಯೊಂದಿಗೆ ಬರುವುದಕ್ಕೂ ಸರಿಯಾಯಿತು. ಭಾರತಿಯನ್ನು ಕಂಡು ಅವನ ಹುಬ್ಗಳು ಹಣೆಗೊಂಡವು. ಆಸ್ ದಟ್ ಫೀಮೇಲ್ ಟು ಗೆಟ್ ಅಪ್. ಅವನು ರೇಗಿದಾಗ ಅರುಂಧತಿ ಅನುಮಾನಿಸಿದ್ಲು. ಊಟ ಮಾಡ್ತಿದ್ದ ತಂಗಿಯನ್ನು ಏಕಾಏಕಿ ಎದ್ದು ಹೋಗು ಎಂದು ಹೇಳುವ ಧೈರ್ಯ ಅವಳಿಗಿರಲಿಲ್ಲ. ಅವಳು ಊಟ ಮಾಡಿಬಿಡಲಿ, 5 ನಿಮಿಷ ಯಶೋದಮ್ಮ ಮೆಲ್ಲು ಧ್ವನಿಯಲ್ಲಿ ಹೇಳಿದಾಗ ಭಾರತಿ ಅಕ್ಕ ಭಾವನತ್ತ ನೋಡಿದ್ಲು. ನಾನೇನು ನಿಮ್ಮನೆ ಅನ್ನ ತಿಂತಿಲ್ಲ. ಗೌತಮ್ ಪ್ರತಿ ತಿಂಗಳು ಹಣ ಕಳಗಿಸ್ತಾನೆ, ಅದಕ್ಕೆ ಊಟ ಮಾಡ್ತಿದ್ದೀನಿ. ನಿಮ್ಮಪ್ಪ ಈ ಪ್ರಾರಬ್ಧನ ಆಸ್ಪತ್ರೆಗೆ ಸೇರಿಸದೆ ಮನೆಯಲ್ಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಸೋಮ್ ಸುಂದರ್ ಅರುಂಧತಿಗೆ ಇಂಗ್ಲಿಷ್ನಲ್ಲಿ ಹೇಳಿದ್ದು ಭಾರತೀಯ ಸೂಕ್ಷ್ಮ ಕಿವಿಗಳಿಗೆ ಬೀಳೋದು ತಡವಾಗಲಿಲ್ಲ. ತಟ್ಟನೆ ಅವಳು ತಟ್ಟೆ ಕುಕ್ಕಿ ಎದ್ದು ನಿಂತಳು. ಆ ರಭಸಕ್ಕೆ ಅನ್ನದ ಅಗುಳೆಲ್ಲ ಚಲ್ಲಾಡಿದಾಗ ಯಶೋದಮ್ಮ ದಿಗ್ಭ್ರಾಂತರಾಗಿ ನಿಂತುಬಿಟ್ರು.
ನನ್ನನ್ನು ಆಸ್ಪತ್ರೆಗೆ ಸೇರಿಸ್ತೀರಾ? ನಮ್ಮಮ್ಮ ಉಪಚಾರ ಮಾಡಿ ಹಾಕೋ ಊಟ ನಿಮಗೆ ಅರಗದಿದ್ರೆ ನಿಮ್ಮ ಮಗಳಿಗೆ ಗಂಡು ಹುಡ್ಕೊಂಡು ಹೋಗಿ. ನನ್ನ ತಂಟೆಗೆ ಯಾರಾದರೂ ಬಂದರೆ ನಾನು ಸುಮ್ಮನಿರಲ್ಲ. ಅವಳು ದನಿ ಏರಿಸಿ ಮಾತನಾಡಿದ್ದು ಕಂಡು ಸೋಮ್ ಸುಂದರ್ಗೆ ಕೋಪ ಹೊಕ್ಕಿ ಬಂತು. ನನ್ನ ಮುಂದೆ ನಿಂತು ಎದುರು ವಾದಿಸಿದ್ರೆ ಕಪಾಳಕ್ಕೆ ಹೊಡಿತೀನಿ ಎಂದು ಅಬ್ಬರಿಸಿದ. ಯಾವನು ಅವನು ನನ್ನ ಮೈ ಮುಟ್ಟೋನು? ಭಾರತಿ ಕೆರಳಿ ಅನಾಮತ್ ಅವನ ಕುತ್ತಿಗೆಯ ಪಟ್ಟಿ ಹಿಡಿದು ಜಿಗ್ಗಿಸಿದಾಗ ಅರುಂಧತಿ ಚೀರಿದ್ಲು. ಅಮ್ಮ, ಏನು ನೋಡ್ತಾ ಇದೆಯಾ? ಮೊದಲು ಅವಳನ್ನು ಹಿಡ್ಕೊ. ಅವರ ಕುತ್ತಿಗೆ ಹಿಸುಕಿ ಕೊಂದ್ಬಿಟ್ಟಾಳು. ಅವಳ ಜೊತೆ ನೀನು ಕೂಗಾಡಬೇಡ. ಅರುಂಧತಿ ನಿಧಾನವಾಗಿ, ನಾನು ಬಿಡಿಸ್ತೀನಿ, ದಾರಿ ಬಿಡು. ಯಶೋದಮ್ಮ ಹೇಳ್ತಿದ್ರು. ಅರುಂಧತಿ ಭಾರತಿಯನ್ನು ಹಿಂದೆ ಕೆಳೆದು ಅವಳ ಕೆನ್ನೆಗೆ ಬಾರಿಸಿದ್ಲು. ಒಂದೇ ಕ್ಷಣಕ್ಕೆ ಭಾರತಿಯ ಆವೇಶವೆಲ್ಲ ಹಿಡಿದೋಯ್ತು. ಪ್ರಚಂಡ ಬಿರುಗಾಳಿಗೆ ಸಿಕ್ಕ ಮರ ತೂಗಾಡಿ ಕೊನೆಗೆ ಕುಸಿದು ಬಿದ್ದಂತೆ ಭಾರತಿ ದಸಕ್ಕನೆ ಕುಳಿತು ಮುಖ ಮುಚ್ಚಿ ಅಳತೊಡಗಿದ್ಲು. ಅಪ್ಪ, ಅಮ್ಮ, ನೀವು ಬದುಕಿರುವಾಗಲೇ ನನಗೆ ಈ ಗತಿ ಬಂತಾ? ಆ ಮಾತು ಯಶೋದಮ್ಮನ ಹೃದಯಕ್ಕೆ ಬಲವಾಗಿ ನಾಟಿತು. ಅವರು ಅವಳ ಮುಖವನ್ನು ತಮ್ಮ ಎದೆಗೊತ್ಕೊಂಡಾಗ ಭಾರತಿ ಬಿಕ್ಕುತ್ತಾ ನೋಡಿದ್ಲು. ನನ್ನನ್ನು ಗೌತಮ್ ಹತ್ರ ಕಳೆದಿಸ್ಬಿಡು, ನಾನಿಲ್ಲಿರೋದಿಲ್ಲ. ಅವನು ನಿನ್ನನ್ನು ಕರ್ಕೊಂಡು ಹೋಗೋ ಹಾಗಿದ್ರೆ ನಾವು ಎಂದೋ ನಿನ್ನನ್ನು ಕಳಗಿಸ್ಬಿಡ್ತಿದ್ವಲ್ಲೇ. ಈ ನರಕ ಅನುಭವಿಸ್ಕೊಂಡು ಇರೋಕ್ಕಿಂತ ಖಂಡಿತ ಅವಕಾಶ ಕೊಡ್ತಿರಲಿಲ್ಲ ಎನ್ನುತ್ತಾ ತಾವು ಅಳಲು ಆರಂಭಿಸಿದ್ರು. ಮನೆಯಲ್ಲಿ ನಡೀತಿದ್ದ ಗಲಾಟೆ ಕೇಳಿ ತೋಟದಲ್ಲಿದ್ದ ರಾಯರು ಧಾವಿಸಿ ಬಂದರು. ಇದೇನು ಮನೆಯೋ ಕುರುಕ್ಷೇತ್ರವೋ? ಏನು ನಡೀತಾ ಇದೆ ಇಲ್ಲಿ? ಭಾರತೀಯ ಆಕ್ರಮಣದಿಂದ ಚೇತರಿಸ್ಕೊಳ್ತಿದ್ದ ಸೋಮ್ ಸುಂದರ್ ಇನ್ನೂ ಏದುಸಿರು ಬಿಡ್ತಿದ್ದ. ನಿನ್ನ ಮಗಳ ಹಾವಳಿಯಿಂದ ನಮಗೆಲ್ಲ ಹುಳಿಗಾಲವಿಲ್ಲ. ಭಾರತಿ ನನ್ನ ಗಂಡನನ್ನೇ ಕತ್ ಹಿಸುಕಿ ಕೊಂಡ್ಬಿಡ್ತಿದ್ಲು ನೋಡಪ್ಪ. ನಾನು ಬಂದು ಬಿಡಿಸದೇ ಇದ್ರೆ ಇವರ ಗತಿ ಏನಾಗಿತ್ತೋ? ಅರುಂಧತಿಯ ದನಿ ಗಡುಸಾಗಿದ್ರೂ ಗದ್ಗದಿತವಾಗಿತ್ತು. ರಾಯರು ಭಾರತಿಯನೊಮ್ಮೆ ಅಳಿಯನೊಮ್ಮೆ ನೋಡಿದ್ರು. ಭಾರತೀಯ ವ್ಯತೆ ಕಣ್ಣೀರಿನಲ್ಲಿ ಅವರು ಯಾವ ಅರ್ಥವನ್ನು ಕಾಣದವರಾದರು. ಸೋಮ್ ಸುಂದರರ ಮುಖ ಕೋಪದಿಂದ ಕೆಂಪಾಗಿತ್ತು. ಅವಮಾನದಿಂದ ಕಣ್ಗಳು ಕಿಡಿಕಾರ್ತಿದ್ದವು. ಭಾರತೀಯ ಜಗ್ಗಾಟದಿಂದ ಅವನ ಶರ್ಟಿನ ಗುಂಡಿ ಕಿತ್ತು ಹೋಗಿತ್ತು. ಅದನ್ನು ಕಂಡೊಡನೆ ರಾಯರ ಸಹನೆ ಮೀರಿತು. ಆಳಾದವಳೆ, ನಮ್ಮ ಅಳಿಯಂದ್ರ ಮೇಲೆ ಕೈ ಮಾಡೋ ಹಾಗಾದ್ಯಾ? ಇನ್ನೊಂದ್ಸಲ ಹೀಗೆಲ್ಲ ಆಡಿದ್ರೆ ಕೈ ಕಾಲು ಕಟ್ಟಿ ರೂಮ್ನಲ್ಲಿ ಕೂಡ್ ಹಾಕ್ಬಿಡ್ತೀನಿ ಎನ್ನುತ್ತಾ ಭಾರತಿ ಅಳುತ್ತಿದ್ರೂ ಲೆಕ್ಕಿಸದೆ ಅವಳನ್ನು ದರದರನೆ ಎಳೆದೊಯ್ದು ರೂಮ್ನಲ್ಲಿ ಕೂಡ್ ಹಾಕಿದ್ರು. ಯಶೋದಮ್ಮನ ಪ್ರತಿಭಟನೆಯು ವ್ಯರ್ಥವಾಗಿತ್ತು. ಅವಳ ಅರ್ಧ ತಿಂದು ಬಿಟ್ಟ ತಟ್ಟೆ ನೆಲದ ಮೇಲೆ ಉದುರಿದ್ದ ಅಗಲುಗಳನ್ನು ಕಂಡು ಯಶೋದಮ್ಮನ ಹೃದಯ ಹಿಂಡಿದಂತಾಯಿತು. ಅಷ್ಟು ಆಸೆಯಿಂದ ಊಟ ಮಾಡ್ತಿದ್ಲು. ಅವಳ ಹತ್ರ ನಿಧಾನವಾಗಿ ಮಾತನಾಡಿದರೆ ಅವಳು ಸಮಾಧಾನವಾಗಿ ಇರ್ತಾಳೆ. ನೀವು ಜೋರು ಮಾಡಿದ್ರೆ ಅವಳು ಉದ್ವೇಗಕ್ಕೊಳಗಾಗ್ತಾಳೆ. 2 ದಿನಗಳಿಂದ ಏನೂ ತಿಂದಿಲ್ಲ, ಕುಡ್ದಿಲ್ಲ. ಅವಳನ್ನು ಹೀಗೆ ಎಲ್ಲರೂ ಸೇರಿಕೊಂಡು ಗೋಳಾಡಿಸೋ ಬದಲು ಒಂದೇ ಸಲಕ್ಕೆ ವಿಷ ಹಾಕಿ ಕೊಂದುಬಿಡಿ. ಆಗ ನಿಮಗೂ ಅವಳ ಕಾಟ ತಪ್ಪುತ್ತೆ. ಯಶೋದಮ್ಮನ ಅಂತರಾಳದ ನೋವಿಗೆ ಸ್ಪಂದಿಸುವ ಹೃದಯ ಸೋಮ್ ಸುಂದರನಿಗಿರಲಿಲ್ಲ. ಐ ಸೇ, ಆರ್ ಯು ವಾಟ್ ಈಸ್ ದಿಸ್? ಇವರಿಗೆಲ್ಲ ನಿನಗಿಂತ ಅವಳೇ ಹೆಚ್ಚು. ಅವರ ಜೊತೆ ಸೇರಿ ನಿಮ್ಮನೆಯವರು ನಮಗೂ ಹುಚ್ಚಿಡಿಸ್ತಿದ್ದಾರೆ. ಅವನು ಹುಬ್ಗಂಟಾಕಿದಾಗ ಅರುಂಧತಿ ಕಣ್ಣೊರೆಸ್ಕೊಂಡ್ಳು. ನನ್ನ ಅಮ್ಮನಿಗೆ ಮೊದಲಿನಲ್ಲೂ ನನಗಿಂತ ಅವಳನ್ನು ಕಂಡ್ರೆ ಪ್ರೀತಿ ಜಾಸ್ತಿ. ನಾನು ದುರದೃಷ್ಟವಂತಳು ಕಣ್ರಿ. ನಾವು ಈ ಮನೆಗೆ ಬರಲೇಬಾರ್ದಿತ್ತು. ಯಾವುದಾದ್ರೂ ಹೋಟೆಲ್ನಲ್ಲಿ ಇಳ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು. ಅವತ್ತು ನಾವು ಹೋಗೋಣ ಅಂತ ಹೇಳಿದಾಗ ಸಮಾಧಾನ ಮಾಡಿ ಬಾಯಿ ಮುಚ್ಚಿಸಿದವಳು ನೀನೇ ತಾನೆ? ಸೋಮ್ ಸುಂದರ್ ಅವಳ ಮೇಲೆ ರೇಗಿದ. ಆದರೆ ಗಂಡ ಹೆಂಡತಿ ಇಬ್ಬರಿಗೂ 3 ಕಾಸಿನ ಖರ್ಚಿಲ್ಲದೆ ಸರ್ವೋಪಚಾರ ನಡೆಯುವ ಆ ಮನೆ ಬಿಟ್ಟು ಹೋಗುವ ಉದ್ದೇಶ ಲವಲೇಶವೂ ಇರಲಿಲ್ಲ. ತಾನು ಈ ಮನೆಯ ಅಳಿಯ, ತನಗೆ ಎಲ್ಲರೂ ಪ್ರಾಬಲ್ಯ ನೀಡಬೇಕು, ತಾನು ಹೇಳ್ದಂತೆ ನಡಿಬೇಕು, ತನಗೆ ಅನುಕೂಲವಾಗುವಂತೆ ಇರಬೇಕು ಎನ್ನೋದೊಂದೇ ಅವನ ಆಸೆ. ಅದನ್ನು ಪೂರೈಸಿಕೊಳ್ಳುವ ಸಲುವಾಗಿ ಆಗಾಗ ತಾನು ಹೊರಟುಬಿಡ್ತೇನೆ ಎಂಬ ಬೆದರಿಕೆ ಹಾಕಿ ಅತ್ತೆ ಮಾವನನ್ನು ಬಗ್ಗಿಸ್ತಿದ್ದ. ರಾಯರು ತಲೆ ತಗ್ಗಿಸಿ ನಿಂತು ಅಳಿಯನ ಬೆಂತಟ್ಟಿದ್ರು. ಪ್ಲೀಸ್, ದಯವಿಟ್ಟು ನಮ್ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇದು ಎಷ್ಟೋ ವರ್ಷಗಳಿಂದ ನಾವು ದಿನನಿತ್ಯ ಎದುರಿಸ್ತಾ ಇರೋ ಸಂಘರ್ಷ. ನಿಜ ಹೇಳಬೇಕು ಅಂದರೆ
ಸುಂದರ್, ದುರದೃಷ್ಟವಂತವಳು ನಮ್ಮ ಭಾರತಿನೇ. ಪಾಪ, ಅವಳ ವರ್ತನೆಗಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಇಂಥ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು. ಈ ವಯಸ್ಸಿನಲ್ಲಿ ನಿಮಗಿದೆಂಥ ಗ್ರಹಚಾರ? ಅವಳನ್ನು 24 ಗಂಟೆ ಕಾಯ್ತಾ ಕೂತಿರೋ ಹಣೆ ಬರಹ ನಿಮ್ಗ್ಯಾಕೆ? ಅವಳನ್ನು ಆಸ್ಪತ್ರೆಗೆ ಸೇರಿಸ್ಬಿಡ್ಬಾರ್ದಾ? ಅರುಂಧತಿ ಕೇಳಿದಾಗ ರಾಯರು ಹಣೆ ಸವರಿಸ್ಕೊಂಡ್ರು. ಹೆತ್ ಕರಳಮ್ಮ, ಅವಳನ್ನು ಆಸ್ಪತ್ರೆಗೆ ಸೇರಿಸಿ ನಾನು ನಿಮ್ಮಮ್ಮ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ? ಈ ಜನ್ಮದಲ್ಲಿ ಹೇಗೋ ಅನುಭವಿಸ್ಬಿಡ್ತೀವಿ ಎಂದು ನಕ್ಕಾಗ ಅದರಲ್ಲಿ ಸಂತಸವಿರಲಿಲ್ಲ, ವಿಷಾದವಿತ್ತು. ಸೋಮಸುಂದರ್ ದುಮ್ಮುಗುಟ್ಟುತ್ತಲೇ ಹೊಟ್ಟೆ ತುಂಬ ಊಟ ಮಾಡಿ ಎದ್ದು ಹೋದ. ಮನೆಯಲ್ಲಿ ಏನೇ ಗಲಭೆ ನಡೆದರೂ ಅವನು ಹೊಟ್ಟೆಗೆ ಮಾತ್ರ ವಂಚನೆ ಮಾಡ್ಕೊಳ್ತಿರ್ಲಿಲ್ಲ. ಅತ್ತು ಅತ್ತು ಊದಿದ ಯಶೋದಮ್ಮನ ಮುಖವನ್ನು ಲೆಕ್ಕಿಸುವ ಗೋಜಿಗೆ ಹೋಗದೆ ಸಂಜೆ ತನಗೆ ತಯಾರಾಗಬೇಕಾಗಿದ್ದ ತಿಂಡಿಯನ್ನು ಮಾಡಲು ಉದ್ದೇಶಿಸಿ ತನ್ನ ಕೋಣೆಯತ್ತ ನಡೆದ. ಅರುಂಧತಿಯು ಅವನಿಗಾಗಿ ತಟ್ಟೆಯಲ್ಲಿ ಎಲೆ ಅಡಿಕೆ ಹಿಡಿದು ಒಳಗೆ ನಡೆದಾಗ ರಾಯರು ಯಶೋದಮ್ಮನತ್ತ ತಿರುಗಿದ್ರು. ಇನ್ಮೇಲೆ ಭಾರತಿಗೆ ಊಟ ತಿಂಡಿ ಅವಳ ರೂಮಿಗೆ ತೆಗೆದುಕೊಂಡು ಹೋಗಿ ಕೊಡು. ಅವಳಿಂದ ನಮ್ಮ ಅಳಿಯಂದ್ರು ನೊಂದ್ಕೊಳ್ಳೋದು ಬೇಡ. ಭಾರತಿಯ ಹಾಗೆ ಅರುಂಧತಿಯು ನಮ್ಮ ಮಗಳು ಅನ್ನೋದು ಮರಿಬೇಡ. ಯಶೋದಮ್ಮ ಏನೂ ಮಾತನಾಡಲಿಲ್ಲ. ಈ ಬಾರಿ ಅವಳು ಅಳಿಯನನ್ನು ಸಮಾಧಾನಪಡಿಸುವ ಗೋಜಿಗೂ ಹೋಗಿರಲಿಲ್ಲ. ಮಗಳಿಗೆ ಅನ್ನ ತಿನ್ನಲು ಬಿಡದೆ ವೃತ ಕೆರಳಿಸಿದ ಅಳಿಯ ಅವರ ದೃಷ್ಟಿಯಲ್ಲಿ ಮಹಾಕಟುಕನಂತೆ ಕಂಡಿದ್ದ. ಅವನಿಗೆ ಬೆಂಬಲ ನೀಡಿದ ಹಿರಿ ಮಗಳ ಬಗ್ಗೆ ಅವರಿಗೆ ಬೇಸರವಾಗಿತ್ತು. ಭಾರತಿ 2 ದಿನಗಳು ಯಾರೊಡನೆಯೂ ಮನೆಯಲ್ಲಿ ಮಾತನಾಡಲಿಲ್ಲ. ಮಾನಸ ಕಾಲೇಜಿಗೆ ಹೊರಟ ಮೇಲೆ ಯಾರೂ ಅವಳ ಜೊತೆ ಮಾತಿಗಿಳಿಯುತ್ತಿರಲಿಲ್ಲ. ಅವಳು ಅಂತರ್ಮುಖಿಯಾಗಿರುವುದನ್ನು ಕಂಡು ಅದು ಅವಳ ಮಾಮೂಲು ರೋಗವೆಂದು ಅಸಡ್ಡೆ ಮಾಡಿದರೆ ಹೊರತು ಅವಳ ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ತಾಯಿ ಊಟ ತಿಂಡಿಯನ್ನು ರೂಮಿಗೆ ತಂದು ಕೊಟ್ಟಾಗ ಯಾಕೋ ಭಾರತಿಗೆ ಅದನ್ನು ತಿನ್ನುವ ಮನಸ್ಸಾಗಲಿಲ್ಲ. ಗೋದಾಬಾಯಿಯ ಮನೆಗೆ ಹೋಗಿ ಅವರ ಮುಂದೆ ತನ್ನ ದುಃಖ ತೋಡ್ಕೊಂಡ್ಳು. ನನ್ನ ಮನೆಯವರೇ ನನಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ ಗೋದಕ್ಕ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಾನು ಆ ಮನೆಯಲ್ಲಿ ಇರೋದೇ ನಮ್ಮ ಅಕ್ಕ ಭಾವನಿಗೆ ಅಸಹನೆ. ಅವರನ್ನು ಮೆಚ್ಚಿಸೋ ಸಲುವಾಗಿ ನಮ್ಮ ನಾಯಿಗೆ ಹಾಕಿದ ಹಾಗೆ ಊಟ ತಿಂಡಿ ತಟ್ಟೆಯಲ್ಲಿ ತಂದು ರೂಮ್ನಲ್ಲಿಡ್ತಾರೆ. ನಾನು ಒಬ್ಬ ಮನುಷ್ಯಳು, ನನಗೂ ಹೃದಯ ಇದೆ, ಅದರಲ್ಲಿ ಭಾವನೆಗಳಿವೆ ಅಂತ ಪರಿಗಣಿಸೋದೇ ಇಲ್ಲ. ನನ್ನ ಪಾಲಿಗೆ ಮಾನಸ ಇಲ್ದಿದ್ರೆ ನಾನು ಎಂದೋ ಪ್ರಾಣ ಕಳೆದುಕೊಂಡ್ಬಿಡ್ತಿದ್ದೆ. ಬಿಡ್ತು ಅನ್ನು ಭಾರತಿ. ಬದುಕಿನಲ್ಲಿ ಬರೋ ಸಮಸ್ಯೆಗಳೆಲ್ಲ ಸಾವೇ ಪರಿಹಾರ ಆಗೋದಿದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರೇ ಇರ್ತಿರ್ಲಿಲ್ಲ. ನಾನು ಜೀವನದಲ್ಲಿ ಹೆಚ್ಚೇನೂ ಆಸೆ ಪಡಲ್ಲ ಗೋದಕ್ಕ. ನಾನು ನನ್ನ ಗಂಡ ನನ್ನ ಮಗ ಸುಖವಾಗಿ ಒಟ್ಟಿಗೆ ಸಂಸಾರ ಮಾಡ್ಕೊಂಡಿರಬೇಕು ಅಂತ ಕನಸು ಕಂಡಿದ್ದೆ. ಆದರೆ ನನಗೆ ಗಂಡ ಬದುಕಿದ್ರೂ ಅವನ್ನ ನೋಡೋ ಹಾಗಿಲ್ಲ, ಅವನ ಜೊತೆ ಮಾತನಾಡೋ ಹಾಗಿಲ್ಲ. ಗಂಡನಿದ್ದು ವಿಧಿವೆಯಂತೆ ಬಾಳ್ತಾ ಇದ್ದೀನಿ ನೋಡಿ. ನಿಜಕ್ಕೂ ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಅವಳ ದನಿಯಲ್ಲಿ ಅಪಾರ ವ್ಯಥೆ ಅಡಗಿತ್ತು. ಊಟ ಮಾಡ್ತೀಯ ಭಾರತಿ? ಗೋದಾಬಾಯಿ ಮೃದುವಾಗಿ ಕೇಳಿದ್ರು. ಇಲ್ಲ, ನನಗೆ ಹಸಿವು ಬಾಯಾರಿಕೆಯೇ ಮರೆತು ಹೋದಂತಾಗ್ಬಿಟ್ಟಿದೆ. ಹಾಗಾದರೆ ಇಲ್ಲೇ ಊಟಕ್ಕೆ ಕೂತ್ಕೋ. ನಮ್ಮ ಭಾನುದು ಇನ್ನೂ ಊಟ ಆಗಿಲ್ಲ. ಗೋದಾಬಾಯಿ ಒತ್ತಾಯದಿಂದ ಅವಳಿಗೆ ಬಡಿಸಿ ಉಪಚರಿಸಿದ್ರು. ತಾಯಿ ಮಗನ ಹಿತವಾದ ಸಾನ್ನಿಧ್ಯದಲ್ಲಿ ಭಾರತಿ ಎಂದಿಗಿಂತ 2 ತುತ್ತು ಹೆಚ್ಚಾಗಿಯೇ ಉಣ್ಳು. ಭಾನು, ನೀವೆಲ್ಲ ಡಾಕ್ಟರ್ ಆಗಿ ನಮ್ಮಂಥವರಿಗೆ ಚಿಕಿತ್ಸೆ ನೀಡೋದ್ರ ಜೊತೆಗೆ ಮನೆಯವರಿಗೂ ಸೂಕ್ತ ಸಲಹೆ ಕೊಡಬಾರ್ದು ಯಾಕೆ? ಆಗ ನಮ್ಮ ಸಮಾಜದಲ್ಲಿ ಇರೋ ಹುಚ್ಚು ಅನ್ನೋ ಸೋಷಿಯಲ್ ಸಿಗ್ಮಾ ನಿವಾರಿಸ್ಬೋದಲ್ವಾ? ವಾಸ್ತವಿಕತೆಯ ಕನ್ನಡಿ ಹಿಡಿದಂತಿದ್ದ ಅವಳ ಪ್ರಶ್ನೆಗೆ ಸ್ಪಷ್ಟ ಉತ್ತರ ನೀಡಲು ಅವನಿಗೆ ಸಾಧ್ಯವಾಗಲಿಲ್ಲ. ರೋಗಿಗಳು ಮನೆಯವರಿಗೆ ವೈದ್ಯನಾಗಿ ತಾನೇನು ಸಲಹೆ ನೀಡಿದ್ರೂ ಆ ಸಮಾಜದ ಕಳಂಕ ನಿವಾರಣೆ ಆಗೋದು ಸುಲಭವಾಗಿರಲಿಲ್ಲ. ಬಿಡಿ ಡಾಕ್ಟ್ರೆ, ಅವನಿಗಂತೂ ಹುಚ್ಚು. ಹಾಗಂತ ನಾವು ಅವನ ಜೊತೆ ಮಾತುಕತೆ ಆಡ್ಕೊಂಡಿದ್ರೆ ನಮಗೆ ತಲೆ ಕೆಟ್ಟು ಹೋಗುತ್ತಷ್ಟೇ ಎಂದು ತಾತ್ಸಾರದಿಂದ ನುಡಿಯುತ್ತಿದ್ರು. ನಮ್ಮ ಮನೆಯವರಿಗೆ ಹುಚ್ಚು ಪೂರ್ತಿ ವಾಸೆ ಆಗಿದೆ ಅಂದಿದ್ರಿ. ಮತ್ತೆ ನಾವು ಯಾಕಿನ್ನೂ ಅವರನ್ನ ಹುಷಾರಾಗಿ ನೋಡ್ಕೊಬೇಕು? ಹಾಕಿದ ಅನ್ನ ತಿನ್ಕೊಂಡು ಯಾರಿಗೂ ತೊಂದರೆ ಮಾಡದೆ ಮನೆಯಲ್ಲಿ ಬಿದ್ದಿದ್ರೆ ಸಾಕು ಎಂದು ಅಸಂಬದ್ಧ ತರ್ಕ ಮಾಡ್ತಿದ್ರು. ಅವಿದ್ಯಾವಂತರನ್ನು ಕ್ಷಮಿಸ್ಬೋದು,
ಆದರೆ ಎಷ್ಟೋ ವಿದ್ಯಾವಂತರು ಎನಿಸಿಕೊಂಡವರೇ ಅಯ್ಯೋ ಆ ಹುಚ್ಚು ಅನ್ನೋ ರೋಗ ವಾಸಿಯಾಗುತ್ತಾ, 4 ದಿನಗಳು ಹೀಗೆ 4 ದಿನಗಳು ಹಾಗಿರ್ತಾರೆ ಅಷ್ಟೇ ಎನ್ನುತ್ತಿದ್ರು. ಸಂಸ್ಕಾರದ ಜೊತೆ ಇದ್ದೆಡೆ ಜ್ಞಾನದ ತೈಲ ಎರಿಬಹುದು, ಆದರೆ ಅಜ್ಞಾನದ ಅಂಧಕಾರದಲ್ಲಿ ಜ್ಞಾನ ಜ್ಯೋತಿಯ ಸೋಲೆಲ್ಲಿ ಎಂದು ತಾನು ಅಂತ ಅವಿವೇಕದ ಜನಗಳನ್ನು ತಿದ್ದುವ ಪ್ರಯತ್ನ ಕೈಬಿಟ್ಟಿದೆ. ಅಂದು ಅರುಂಧತಿ ಹಾಗೂ ಸೋಮಸುಂದರ್ ಬಹಳ ಸಂಭ್ರಮದಿಂದ ಓಡಾಡ್ತಿದ್ರು. ಯಶೋದಮ್ಮ ಬೆಳಗ್ಗೆಯಿಂದ ಅಡಿಗೆ ಮನೆಯನ್ನು ಸೇರಿದವರು ಹೊರಗೆ ಬಂದಿರಲಿಲ್ಲ. ರಾಯರು ಹೂವು ಹಣ್ಣು ತರಲು ಮಾರ್ಕೆಟ್ಗೆ ಹೋಗಿದ್ರು. ಏನಜ್ಜಿ ವಿಶೇಷ? ಇವತ್ತೇನು ಎಲ್ಲರೂ ಸಂತೋಷವಾಗಿದ್ದಾರೆ? ನೀವು ಬೇರೆ ಇಷ್ಟೊಂದು ತಿಂಡಿ ಮಾಡ್ತಿದ್ದೀರಲ್ಲ? ಮಾನಸ ಆಶ್ಚರ್ಯದಿಂದ ಕೇಳಿದಾಗ ಯಶೋದಮ್ಮ ಮೈಸೂರು ಪಾಕಿನ ಸಣ್ಣ ಬಿಲ್ಲೆ ಒಂದನ್ನು ಅವಳ ಕೈಗಿಟ್ರು. ಚೂರು ರುಚಿ ನೋಡು, ಹೇಳು ಹೇಗಿದೆ ಅಂತ. ಇವತ್ತು ಸೋಮಸುಂದರ್ ಬಳಗದವರು ಕಡೆ ಹುಡುಗನ ಮನೆಯವರು ಪಮ್ಮಿನ ನೋಡಕ್ಕೆ ಬರ್ತಿದ್ದಾರೆ. ಇನ್ನೇನು 6 ಗಂಟೆ ಆಗಿದೆ, ಬೇಗ ಬೋಂಡ ಕರೆದ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಅಜ್ಜಿ, ನಿಮ್ಮ ಕೈಯಿನ ಮೈಸೂರು ಪಾಕ್ ಅಂದರೆ ಕೇಳಬೇಕಾ? ಪಮ್ಮಿ ಎಲ್ಲಿ? ಒಳಗಡೆ ಅಲಂಕಾರ ಮಾಡ್ಕೊಳ್ತಿದ್ದಾಳೆ. ನೀನು ಮುಖ ತೊಳೆದು ಬೇರೆ ಸೀರೆ ಉಟ್ಕೊಂಡು ಹೋಗು. ಅಯ್ಯೋ ಬೇಡ ಅಜ್ಜಿ, ನನಗ್ಯಾಕೆ ಅಲಂಕಾರ? ಮಾನಸ ಕೆನ್ನೆ ಉಬ್ಬಿಸಿದಾಗ ಯಶೋದಮ್ಮ ಅಕ್ಕರೆಯಿಂದ ಅವಳತ್ತ ನೋಡಿದ್ರು. ನನ್ನ ಬುದ್ಧಿಗಿಷ್ಟು, ಆ ದೇವರೇ ನಿನಗೆ ಅಂದ ತುಂಬಿ ಕಳಗಿಸ್ಕೊಟ್ಟಿರುವಾಗ ನಿನಗೆ ಅಲಂಕಾರವೇ ಬೇಕಾಗಿಲ್ಲ. ಅಮ್ಮ ಎಲ್ಲ ರೆಡಿಯಾಗಿದೆಯಾ? ಅರುಂಧತಿ ತನ್ನ ರೇಷ್ಮೆ ಸೀರೆಯ ನೆರಿಗೆ ಚುಮ್ಮುತ್ತಾ ಪ್ರವೇಶಿಸಿದ್ಲು. ಅವಳ ದೇಹ ಚಿನ್ನದ ಆಭರಣಗಳಿಂದ ಅಲಂಕೃತವಾಗಿತ್ತು. ದೊಡ್ಡಮ್ಮ, ನಾನು ಪಮ್ಮಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಲಾ? ಮಾನಸ ಆತುರದಿಂದ ಕೇಳಿದ್ಲು. ಹ್ಞೂ, ಏನು ಮಾಡ್ತಿದ್ದಾಳೋ ಹೋಗಿ ನೋಡು. ಗಂಡಿನವರೆಲ್ಲ 6:15ಗೆ ಬಂದ್ಬಿಡ್ತಾರೆ ಎಂದು ಮಾನಸಳನ್ನು ಅತ್ತ ಕಳಗಿಸಿ ಅರುಂಧತಿ ತಾಯಿಯತ್ತ ತಿರುಗಿ ಮೆಲ್ಲನೆ ಹೇಳಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.